ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆಯಿಂದ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾದಂತಹ ಮಸಾಲೆ ಮಾಡ್ತಾಯಿದ್ದೀನಿ, ರವೆ ಮಸಾಲೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಗರಿಗರಿಯಾದ ರವೆ ಮಸಾಲೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ರವೆ ತೊಗೊಂಡಿದ್ದೀನಿ ನೋಡಿ, 1 ಕಪ್ ರವೆ. ಇದು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಬೆಂಗಳೂರು ರವೆ, ಅದು ಬಾಂಬೆ ರವೆ. ಚಿರೋಟಿ ರವೆ ಆದರೂ ನಡೆಯುತ್ತೆ. ನಾನು ಅದರಲ್ಲಿ ಕಾಲು ಭಾಗದಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಇದೆ ಅದು. ಗೋಧಿ ಹಿಟ್ಟಿನ ಅರ್ಧದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. 1 ಕಪ್ಪಿನಷ್ಟು ಮೊಸರು, 1 ಕಪ್ಪು ರವೆ ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ 1 ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ಹಾಕಬೇಕು ನೋಡಿ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ಇದನ್ನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಹಾಕ್ಕೋಬೇಕು. ಪೂರ್ತಿಯಾಗಿ ಫೈನ್ ಪೇಸ್ಟ್ ಅಂತೀವಲ್ವ, ಆ ರೀತಿ ಮಾಡ್ಕೋಬೇಕು. ಈಗ ನೋಡಿ, ಇಷ್ಟು ಹದವಾಗಿ ಬಂದಿದೆ. ಕೈಗೆ ಸ್ವಲ್ಪ ರವೆ ರವೆ ಥರ ಸಿಗತ್ತೆ. ಅದೆಷ್ಟು ನುಣ್ಣಗೆ ಹಾಕಿದ್ರೂ ಕೂಡ ರವೆ ಹಾಕಿರೋದ್ರಿಂದ ಸ್ವಲ್ಪ ಸಿಗುತ್ತೆ, ಏನೂ ಆಗೋದಿಲ್ಲ. ಆ ರೀತಿ ಸಿಕ್ಕಿದ್ರೆ ಏನೂ ಆಗೋದಿಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗಟ್ಟಿ ಇದೆ, ಇದಕ್ಕೆ ನೀರನ್ನು ಹಾಕ್ಕೋಬೇಕು. ಇವಾಗ ನಾನು 1 ಕಪ್ ನೀರು ತೊಗೊಂಡಿದ್ದೀನಿ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು. ಅದರಲ್ಲಿ ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕ್ಕೊಂಡ್ಮೇಲೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಎಷ್ಟು ಹದ ಬೇಕು ಅಂತ. ನೀರು ಒಂದೇ ಸಲ ಜಾಸ್ತಿ ಹಾಕ್ಕೋಬಾರ್ದು ನೋಡಿ. ನಾನು ಹಾಕಿದ ನೀರಿನ ಪ್ರಮಾಣ ಕರೆಕ್ಟಾಗಿದೆ. ಕಾಲು ಭಾಗ ನೀರು ಹಾಕಿದೆ ಅಲ್ವಾ ಕಪ್ಪಲ್ಲಿ, ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ. ಕರೆಕ್ಟಾಗಿದೆ. ನಾನೇನು ಮತ್ತೆ ಇದಕ್ಕೆ ನೀರು ಹಾಕೋದಿಲ್ಲ. ಈ ಹದದಲ್ಲಿ ಇರಬೇಕು ಹಿಟ್ಟು ನೋಡಿ. ಕಾಲು ಭಾಗ ಮಾತ್ರ ನಾನು ನೀರನ್ನು ಹಾಕ್ಕೊಂಡಿರೋದು. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 10 ರಿಂದ 15 ನಿಮಿಷ ಇದನ್ನು ಹೀಗೆ ಇಟ್ಬಿಡಬೇಕು. ಅಲ್ಲಿ ತನಕ ನಾವೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಹಾಗೂ ಪಲ್ಯ ಬೇಕಲ್ವ ಮಸಾಲೆಗೆ. 1 ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಕಡಲೆ ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಿನಷ್ಟು ಕಡಲೆ ಇದೆ. ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಇಂಚಿನಷ್ಟು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಮೆಣಸಿನಕಾಯಿ 3 ಹಾಗೂ ಕರಿಬೇವನ್ನು ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಹುರ್ಕೊಂಡಿದ್ದೆ. ಹಸಿರು ಮೆಣಸಿನಕಾಯಿ ಹುರಿದು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ, ಆದ್ದರಿಂದ ಹುರಿದು ಹಾಕ್ಕೊಳ್ಳೇಬೇಕು ಅದನ್ನು. ಕೊತ್ತಂಬರಿ ಸ್ವಲ್ಪ ಹಾಗೂ ಬೆಳ್ಳುಳ್ಳಿ ನೋಡಿ, ಒಂದು 10 ರಿಂದ 12 ಎಸಳು, ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಗೂ ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು. ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ ನಂತರ ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಚಟ್ನಿಗೆ ಈ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ಸೇಮ್ ಹೋಟೆಲಲ್ಲಿರುತ್ತಲ್ವ, ಆ ರೀತಿಯೇ ಆಗುತ್ತೆ ಚಟ್ನಿ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ನಾನು 6 ಆಲೂಗೆಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಸಾಕು. ತುಂಬ ಅದನ್ನು ಒಂಥರ ನೈಸ್ ಮಾಡ್ಕೋಬಾರ್ದು. ಆಲೂಗೆಡ್ಡೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು. ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಕಡಲೆಬೇಳೆ 2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆನ 1 ಸ್ಪೂನಿನಷ್ಟು ಹಾಕ್ಕೊಂಡು ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೆ ಈ ರೀತಿ ಕೈ ಆಡಿಸ್ಕೋಬೇಕು. ಕೆಂಪಗಾಗಿದೆ ನೋಡಿ. ಇವಾಗ ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ಈ ರೀತಿ ತೆಳುವಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಹಸಿರು ಮೆಣಸಿನ್ಕಾಯಿ 4 ಹಾಗೂ ಕರಿಬೇವು ಸ್ವಲ್ಪ, ಇದಿಷ್ಟನ್ನು ಹಾಕ್ಕೊಂಡು ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ. ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ ನೋಡಿ.
ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಲೂಗೆಡ್ಡೆ ಎಲ್ಲ ಹಾಕಿಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ಇವಾಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಪಲ್ಯ ರೆಡಿಯಾಗಿದೆ. ದೋಸೆ ಹಿಟ್ಟನ್ನು ನೋಡೋಣ ಬನ್ನಿ. ಈಗ ದೋಸೆ ಹಿಟ್ಟು ಒಂದು 15 ನಿಮಿಷ ನೆಂದಿದೆ. ಇದು ಕ್ಲೀನಾಗಿ ನೋಡಿ, ಕರೆಕ್ಟಾಗಿದೆ, ಹದವಾಗಿ ಕರೆಕ್ಟಾಗಿದೆ. ಆದರೆ ಇದರಲ್ಲಿ ಬಬಲ್ಸ್ ಬಂದಿಲ್ಲ ಅಲ್ವಾ, ಸೋಡಾ ಹಾಕ್ಕೋಬೇಕಾಗತ್ತೆ ಸ್ವಲ್ಪ. ಆದ್ದರಿಂದ ನಾನು ಒಂದು 1/4 ಸ್ಪೂನಿನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಡಿಕೆ ಸೋಡಾ, ಬೇಕಿಂಗ್ ಸೋಡಾ ಇದೆಯಲ್ಲ ಅದನ್ನು, ಅದ್ರ ಮೇಲೆ ಒಂದು 2 ಸ್ಪೂನ್ನಷ್ಟು ನೀರನ್ನು ಹಾಕಿಬಿಟ್ಟು ಆ ರೀತಿ ಹಾಕೋದ್ರಿಂದ ಸೋಡಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ. ಆದ್ದರಿಂದ ಸೋಡಾ ಮೇಲೆ ನೀರು ಹಾಕೋದು. ನೋಡಿ, ಈ ರೀತಿ ಕ್ಲೀನಾಗೆಲ್ಲ ಮಿಕ್ಸ್ ಆಯಿತು. ಹದವಾಗಿ ಕರೆಕ್ಟಾಗಿದೆ ಹಿಟ್ಟು, ದೋಸೆ ಬಿಡೋ ಹದಕ್ಕೆ. ಈ ಹದದಲ್ಲೇ ಇರಬೇಕು. ನೋಡಿ, ಇಷ್ಟು ಹದದಲ್ಲೇ ದೋಸೆ ಹಿಟ್ಟು ಇರಬೇಕು. ನೀವು ಇನ್ನೂ ಒಂದು ಮೆಥಡ್ ಮಾಡ್ಬೋದು. ಬೇಗ ಆಫೀಸ್ಗೆಲ್ಲ ಹೋಗೋರು, ನೀವು ರವೆ, ಕಡಲೆ ಹಿಟ್ಟು ಹಾಗೂ ಗೋಧಿ ಹಿಟ್ಟನ್ನು ಮೂರನ್ನು ಹಾಕ್ಕೊಂಡ್ರಿ ಅಲ್ವಾ ಮಿಕ್ಸಿಗೆ, ಹಾಗೆ ಪುಡಿ ಮಾಡಿಕೊಂಡು ಅದನ್ನು ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಅದಕ್ಕೆ ಈ ರೀತಿಯಾಗಿ ಮೊಸರು, ನೀರು, ಉಪ್ಪು, ಸೋಡಾ ಎಲ್ಲ ಹಾಕ್ಕೊಂಡು ನೀವು ದೋಸೆ ತಕ್ಷಣಕ್ಕೆ ಬಿಟ್ಕೊಂಡ್ಬಿಡ್ಬೋದು. ಈಗ ತವಾ ಇಟ್ಕೊಂಡಿದ್ದೀನಿ ನೋಡಿ ನಾನು ಗ್ಯಾಸ್ ಮೇಲೆ. ದೋಸೆ ಹಂಚು ಕಾಯ್ದಿದೆ ಸ್ವಲ್ಪ, ಅದಕ್ಕೆ ನೀರನ್ನ ಈ ರೀತಿಯಾಗಿ ಚಿಮುಸ್ಕೊಳ್ತೀನಿ ನೋಡಿ. ನೀರು ಚಿಮುಸ್ಕೊಂಡಾಗ ಆ ರೀತಿ ಒಂಥರ ಗುಳ್ಳೆ ಗುಳ್ಳೆ ಬರಬೇಕು, ಅದು ಬಿಸಿ ಬಿಸಿ ಇದಾಗಬೇಕು. ಆವಾಗ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ದೋಸೆನ ಬಿಡಬೇಕು. ದೋಸೆ ಬಿಡುವಾಗ ಈ ರೀತಿ ಲೋ ಫ್ಲೇಮ್ ಮಾಡಿಕೊಂಡೆ ದೋಸೆನ ಬಿಡಬೇಕು. ಒಂದು ಸೌಟ್ ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿ ಅಗಲ ಮಾಡ್ಕೊಂಡು ಹೋಗಬೇಕು. ದೋಸೆ ಹಾಕ್ಕೊಂಡ್ಬಿಟ್ಟು, ದೋಸೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಅಗಲ ಮಾಡ್ಕೊಂಡು ಹೋಗಬೇಕು. ದೋಸೆ ಬಿಟ್ಟಾದಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು. ಆ ಬಿಳಿ ಬಿಳಿ ಎಲ್ಲ ಕಡಿಮೆ ಆಯಿತು. ಇವಾಗ ಎಣ್ಣೆನ ನಾನು ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವರ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು. ಮೀಡಿಯಮ್ ಫ್ಲೇಮ್ ಇರಬೇಕು, ಜಾಸ್ತಿ ಉರಿ ಇರಬಾರ್ದು. ಜಾಸ್ತಿ ಉರಿ ಇದ್ದರೆ ದೋಸೆ ಬೇಗ ಒಂಥರ ಕಪ್ ಕಪ್ಪಾಗಿಬಿಡತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನೋಡಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಬ್ರೌನ್ ಕಲರ್ ಬಂದಿಲ್ವೋ ಅಲ್ಲಿಗೆ ಸ್ವಲ್ಪ ಈ ರೀತಿಯಾಗಿ ನಾವು ಹಂಚನ್ನು ಇಡಿಬೇಕಾಗತ್ತೆ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆ ಎಲ್ಲ ಕಡೆ ಈವನ್ ಆಗಿ ಒಂದೇ ಸಮ ಬರುತ್ತೆ. ನಾನು ನೋಡಿ ಆ ರೀತಿ ದೋಸೆ ಕಾವಲಿ ಎಲ್ಲ ಕಡೆಗೂ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂತು ನೋಡಿ, ಎಲ್ಲ ಕಡೆ ಬ್ರೌನ್ ಕಲರ್ ಈ ರೀತಿ ಕಾಣಬೇಕು ಮೇಲ್ಗಡೆಗೆ. ಇವಾಗ ದೋಸೆ ಹದವಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ. ಮಡ್ಚ್ಕೊಳ್ತಾನೆ, ಎಷ್ಟು ಚೆನ್ನಾಗಿ ಕಲ್ಲರ್ ಬಂತು ನೋಡಿ. ದೋಸೆ ಸಖತ್ತಾಗಿ ಬಂತು, ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತೆ ನೀರನ್ನು ಹಾಕ್ಕೊಂಡು ಅದೇ ರೀತಿ ಬಟ್ಟೆಯಿಂದ ಒರೆಸ್ಕೊಂಡು ಲೋ ಫ್ಲೇಮ್ನಲ್ಲಿ ಇವಾಗ ದೋಸೆನ ಬಿಡಬೇಕು. ಒಂದು ಸೌಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಬರುತ್ತೆ, ಸ್ಪ್ರೆಡ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನೋಡಿ, ವೈಟ್ ಎಲ್ಲ ಹೋಯಿತು. ಮೀಡಿಯಮ್ ಫ್ಲೇಮ್ ಮಾಡಿ ನಾವು ದೋಸೆ ಬಿಟ್ಟ ಮೇಲೆ ಮೀಡಿಯಮ್ ಫ್ಲೇಮ್ನ ಮಾಡಬೇಕು. ಆಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಹಾಗೇ ಬಿಟ್ಟರೆ ಬ್ರೌನ್ ಕಲರ್ ಆಗ್ತಾ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಬ್ರೌನ್ ಕಲರ್ ಆಗ್ತಾ ಬರುತ್ತೆ. ಎಲ್ಲಿ ಆಗಿಲ್ವೋ ಅಲ್ಲಿ ಸ್ವಲ್ಪ ಹಂಚನ್ನು ಈ ರೀತಿ ಗ್ಯಾಸ್ ಮೇಲೆ ಹಿಡಿದ್ರಾಯ್ತು. ಆ ರೀತಿ ನೋಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ದೋಸೆ ನೀವು ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ಬ್ರೌನ್ ಆಗುತ್ತೆ ದೋಸೆ, ಕ್ಲೀನಾಗಿ ಗರಿ ಗರಿಯಾಗಿ ಬ್ರೌನ್ ಕಲರ್ ಆಗುತ್ತೆ. ಈಗ ಎಲ್ಲ ಕಡೆ ನಿಧಾನವಾಗಿ ಆಗ್ತಾ ಇದೆ ನೋಡಿ, ಬ್ರೌನ್ ಕಲರ್ ಆಗ್ತಾ ಇದೆ. ಆಗಿಲ್ಲ ಅಂದ ಕಡೆ ಸ್ವಲ್ಪ ಈ ರೀತಿ ಇಟ್ಕೊಂಡ್ರಾಯ್ತು. ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ. ಈ ರೀತಿ ಎತ್ತೋದಕ್ಕೆ ಕೂಡ ದೋಸೆ ಸುಲಭವಾಗಿ ಬಂದುಬಿಡುತ್ತೆ, ಏನು ಶ್ರಮನೇ ಇರೋದಿಲ್ಲ ನೋಡಿ. ಆರಾಮಾಗಿ ತೆಗಿಬೋದು. ಇವಾಗ ಆಗಿದೆ ಇದು ದೋಸೆ ನೋಡಿ. ಕಲ್ಲರ್ ಕೂಡ ಸಖತ್ತಾಗಿ ಬಂದಿದೆ. ಸಕ್ಕರೆ ಹಾಕ್ತೀವಲ್ವ, ಕಲರ್ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಸಕ್ಕರೆ ಎಲ್ಲ ಹಾಕಿದ್ದೀವಲ್ವ, ಆದ್ದರಿಂದ ಈ ಕಲರ್ ಬರೋದು. ಅದಕ್ಕೋಸ್ಕರ ನಾವು ಕಡಲೆ ಹಿಟ್ಟು ಸಕ್ಕರೆ ಎಲ್ಲ ಹಾಕೋದು. ಗೋಧಿ ಹಿಟ್ಟು ಕೂಡ ಹಾಕಿದ್ದೀವಿ ಅಲ್ವಾ, ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೋಸೆ ತಟ್ಟೆಗೆ ಹಾಕಿಟ್ಕೊಂಡು ನೋಡಿ, 2 ದೋಸೆ. ಇವಾಗ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಟ್ನಿನೂ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹಾಗೂ ಪಲ್ಯ, ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುವಂತಹ, ದಿಢೀರಾಗಿ ಮಾಡಬಹುದಾದಂತಹ ರವೆಯ ಮಸಾಲೆ ದೋಸೆ ಇವಾಗ ರೆಡಿಯಾಗಿದೆ. ಈ ಥರ ಮಸಾಲೆ ದೋಸೆಗೆ ಸ್ವಲ್ಪ ಈ ರೀತಿ ಬೆಣ್ಣೆ ಇದ್ರಂತೂ ಅದರ ರುಚಿ ಇನ್ನೂ 2ರಷ್ಟಾಗುತ್ತೆ.
ಮಸಾಲೆ ತಿನ್ನಬೇಕು ಅಂದ ಕೂಡಲೇ ನೆನೆಸೋದು ಬೇಡ, ಏನು ಬೇಡ, ಆರಾಮಾಗಿ ಈ ರವೆ ಮಸಾಲೆ ದೋಸೆನ ನಾವು ಮಾಡ್ಕೋಬೋದು. ನೋಡಿ, ಒಳಗೆ ಕೂಡ ಕ್ರಿಸ್ಪಿಯಾಗಿ ಸಖತ್ತಾಗಿದೆ, ತುಂಬ ಕ್ರಿಸ್ಪಿಯಾಗಿರುತ್ತೆ ಈ ಮಸಾಲೆ ದೋಸೆ. ಗರಿ ಗರಿಯಾಗಿ ಎಷ್ಟೊಂದು ಚೆನ್ನಾಗಿರುತ್ತೆ ನೋಡಿ. ತುಂಬ ರುಚಿಯಾದಂತಹ ಮಸಾಲೆ ದೋಸೆ ಇವಾಗ ರೆಡಿಯಾಗಿದೆ. ನಿಮಗೆಲ್ಲ ಈ ಮಸಾಲೆ ದೋಸೆ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.